ಮೈಸೂರಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಗೆ ಪ್ರಮೋದ್ ಮುತಾಲಿಕ್ ಆಗ್ರಹಿಸ್ತಾ ಇದ್ದಾರೆ. ಮೂವರು ಬಲಿಯಾಗಿರೋದು ನೋವಿನ ಸಂಗತಿ. ಹೀಲಿಯಂ ಸಿಲಿಂಡರ್ ಸ್ಫೋಟದ ಬಗ್ಗೆ ಸಾಕಷ್ಟು ಸಂಶಯಗಳಿವೆ. ಬಲೂನು ಮಾರಾಟಗಾರ ಎಂದಿರುವ ಉತ್ತರ ಪ್ರದೇಶದ ಸಲೀಂ ಸೇರಿ 4 ಲಾಡ್ಜ್ನ ಒಂದೇ ಕೊಠಡಿಯಲ್ಲಿ ತಂಗಿದ್ರು. ಅವರು ಉತ್ತರ ಪ್ರದೇಶದವರೇನಾ ಅಥವಾ ಬೇರೆ ಕಡೆಯವರ? ಕರ್ನಾಟಕ ಪೊಲೀಸರು ಯೋಗ್ಯವಾದ ರಿಸಲ್ಟ್ ಅನ್ನ ನೀಡೋದಿಲ್ಲ. ಎನ್ಐಎ ತನಿಖೆಗೆ ವಹಿಸೋದು ಸೂಕ್ತ ಅಂತ ಹೇಳಿ ಮುತಾಲಿಕ್ ಆಗ್ರಹಿಸ್ತಾ ಇದ್ದಾರೆ. ಇದನ್ನು ಸಮಗ್ರ ತನಿಖೆ ಆಗಬೇಕು. ಕರ್ನಾಟಕ ಪೊಲೀಸರಿಂದ ತನಿಖೆಗೆ ಯೋಗ್ಯವಾದಂಥ ಅವರು ರಿಸಲ್ಟ್ ಕೊಡಲ್ಲ. ನಾನು ಹೇಳೋದು ಕೇಂದ್ರದ NIAನೇ ತನಿಖೆ ಆಗಬೇಕು. ಅವರೇ ಸರಿಯಾದ ಇದನ್ನು ಮೂಲ ಎಲ್ಲಿ ಹೇಗೆ ಏನಾಯಿತು ಅಂತನ್ನುವಂಥದ್ದು ಹುಡುಕ್ತಾರೆ ಮತ್ತು ಸರಿಯಾದ ಅದಕ್ಕೆ ವರದಿಯನ್ನು ಕೊಡ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಗ್ಯಾಸಿನ ಒಂದು ಸ್ಫೋಟ ಆಗಿ 3 ಮೃತ್ಯು ಆಯಿತು. ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ಅಲಿ ಅನ್ನುವಂಥವನು ಮತ್ತು ಅವನ ಜೊತೆಗೆ ಇನ್ನೂ 1-2-3 ಜನ ಉತ್ತರ ಪ್ರದೇಶದಿಂದ ಇಲ್ಲಿ ಬಂದಿದ್ದಾರೆ. ಸೊ ನಾನು ಹೇಳೋದು ಸಮಗ್ರ ತನಿಖೆ ಆಗಬೇಕು. ಸಂಶಯ ಬರೋ ಹಾಗೆಯೇ ವರ್ತನೆಗಳಿದ್ದಾವೆ.